ನಾನು ಶಿವಭಕ್ತ. ನನ್ನ ಹೃದಯದಲ್ಲಿ ಎಲ್ಲ ದೇವರುಗಳಿವೆ. ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಕೊಡದೇ ಇದ್ದಿದ್ದಕ್ಕೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ, ನಾನು ರಾಮ ಭಕ್ತ, ನಾನು ಶಿವನ ಭಕ್ತ, ನನ್ನ ಹೃದಯದಲ್ಲಿ ಎಲ್ಲ ದೇವರಿಗೆ ಸ್ಥಾನ ಕೊಡ್ತೇನೆ. ದೇವನೊಬ್ಬ ನಾಮ ಹಲವು ಅನ್ನುವಂಥ ಒಂದು ತತ್ವ ನಮ್ಮದು. ಉದ್ಘಾಟನೆಗೆ ಆಹ್ವಾನ ಬಂದಿಲ್ಲ, ಸಿದ್ದರಾಮಯ್ಯನಿಗೂ ಬಂದಿಲ್ಲ, ಶಿವಕುಮಾರ್ಗೂ ಬಂದಿಲ್ಲ, ನಮ್ಮನ್ನು ಕರೆದೇ ಇಲ್ಲ. ಅವರು ಕರೆದ್ರೆ ನಾವು ಹೋಗ್ಬೋದಾಗಿತ್ತೇನೆ, ಅಥವಾ ಹೋಗುವಂಥ ಯೋಚನೆ ಮಾಡ್ಬೋದಾಗಿತ್ತೇನು. CM ಸಿದ್ದರಾಮಯ್ಯ ಅವರಿಗೂ ಕೂಡ ಆಹ್ವಾನವನ್ನು ನೀಡಿಲ್ಲ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ಆಹ್ವಾನವನ್ನು ಕೊಡದೇ ಇರುವಂತಹ ವಿಚಾರವೂ ಕೂಡ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಬರೀ BJP ಸರ್ಕಾರಗಳಿದ್ದಂತಹ ಮುಖ್ಯಮಂತ್ರಿಗಳಿಗೆ, ಆ ರಾಜ್ಯಗಳ ನಾಯಕರಿಗೆ ನೀವು ಆಹ್ವಾನವನ್ನು ಕೊಡ್ತೀರಿ ಅಂದರೆ ಈ ರೀತಿಯಾಗಿ ಆಗ್ತಾ ಇದೆ. ಅದು ಇದರಲ್ಲೂ ಕೂಡ ರಾಜಕೀಯಕ್ಕೋಸ್ಕರ ರಾಮ ಮಂದಿರ ಉದ್ಘಾಟನೆ ಈ ರೀತಿ ಕಾಂಗ್ರೆಸ್ ನಾಯಕರು ಕೂಡ ಆರೋಪವನ್ನು ಮಾಡಿದ್ದಾರೆ. ಬಟ್ ಈಗ ಅಧಿಕೃತವಾಗಿ ಯಾವುದೇ ರೀತಿ ಆಹ್ವಾನ ಬಂದಿಲ್ಲ. ಹಾಗಾಗಿ DK ಶಿವಕುಮಾರ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. See, I have not been invited. Either my chief minister have not been invited. I could read in the press my Congress president has been invited, but the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman and here. All mandirs we have in ourselves, within our heart. There is nothing to do politicalize here. See, I have not been invited. Either my chief minister have not been invited. I have